ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ದಾಸರು ಹರಿದಾಸರು ಅಂತಕ್ಕಂಥ ಸಂತ ಶಿಶುನಾಳ ಶರೀಫ್ ಸಾಹೇಬರ ಪದ್ಯವನ್ನು ನೀವು ನೋಡೋಣಂತೆ. ದಾಸರು ಹರಿದಾಸರು ದಾಸರೆನಿಸಿ ಧರ್ಮ ಹಿಡಿದು ಆಸೆ ಕಡಿದು ವಾಸ ತೆರೆದು ಕಾಸು ಕವಡಿ ಕವಲಿಲೊದ್ದು ಈಶನೊಲಿಸಿ ಕೊಂಬುವಂತ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಪದ್ಯದೊಳಗೆ ಹರಿದಾಸರ ಬಗ್ಗೆ ಅವರು ಒಂದು ವಿವರಣೆಯನ್ನು ಕೊಟ್ಟಾರೆ. ಅದೇನಪ್ಪ ಅಂತಂದ್ರೆ, ದಾಸರೆನಿಸ್ಕೊಂಡಂಥವರು ಧರ್ಮದ ಆಚಾರ ವಿಚಾರವನ್ನು ಹಿಡ್ಕೊಂಡು ಆಸೆ ಆಕಾಂಕ್ಷೆಗಳನ್ನು ಕಡಿದು ಹಾಕಿ ಪ್ರಾಪಂಚಿಕ ಒಂದು ವಾಸವನ್ನು ಅಂದ್ರೆ ಮನೆಯನ್ನು ಸಂಸಾರವನ್ನು ತೊರೆದು ದುಡ್ಡು ಬೆಳ್ಳಿ ಬಂಗಾರ ಇಂಥವನ್ನೆಲ್ಲ ಕಾಲಿನಿಂದ ಒದ್ದ ಅವನ್ನ ತಿರಸ್ಕರಿಸಿ ಆ ಈಶನನ್ನು ಪರಮಾತ್ಮನನ್ನು ಒಲಿಸಿಕೊಳ್ಳುವಂಥವ್ರು ಆಗಿರ್ತಾರೋ ಅಂತ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ಸ್ವಾಮಿ ಅಚ್ಯುತಾನಂತ ಕೇಶವ ರಾಮ ನಿನ್ನ ನಂಬಿ ಬಂದೆ ಪ್ರೇಮದಿಂದ ನೋಡೋ ನಿನ್ನ ನಾಮವೆಮಗೆ ರಕ್ಷೆಯಂಬ ಅಂತ ಹೇಳ್ತಾರೆ. ಅಂದ್ರೆ ಹೇ ಪರಮಾತ್ಮ, ಅಚ್ಯುತ, ಕೇಶವ, ಮಾಧವ, ರಾಮ, ನಿನ್ನನ್ನು ನಂಬಿ ನಾ ಬಂದೇನಪ್ಪ, ನನ್ನನ್ನು ಪ್ರೇಮದಿಂದ ನೀ ನೋಡ್ಕೋ, ನಿನ್ನ ನಾಮಸ್ಮರಣೆ ಒಂದ ನನಗೆ ಶ್ರೀರಕ್ಷೆ ಅಂತಾರೆ. ತನ್ವಣೆ ತಂಬೂರಿ ಮಾಡಿ ಪ್ರಣವನಾದ ಸ್ವರದಿ ಹಾಡಿ ಚಿನ್ಮಯಾತ್ಮನ ಪಾಡುತ್ತಾ ಮನೆ ಮನೆ ಭಿಕ್ಷೆ ಬೇಡುವಂಥ ದಾಸರು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಶರೀರ ಒಣ್ಣನ ತಂಬೂರಿಯನ್ನು ಮಾಡಿಕೊಂಡ ಪ್ರಣವನಾದ ಅಂದ್ರೆ ಓಂಕಾರದ ಒಂದು ನಾದವನ್ನು ಸ್ವರವನ್ನಾಗಿ ಮಾಡಿಕೊಂಡ ಆ ಚಿನ್ಮಯಾತ್ಮನಾಗಿರ್ತಕ್ಕಂಥ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಸ್ಮರಣೆ ಮಾಡ್ತಾ ಮನೆ ಮನೆಯೇ ಭಿಕ್ಷೆಯನ್ನು ಬೇಡುವಂಥ ಈ ಒಂದು ಹರಿದಾಸರು ಅಂತೇಳಿ ಹೇಳ್ತಾರೆ. ವರಶ್ರೀ ಮುಖಮುದ್ರೆಯನ್ನು ಬರೆಸಿ ಎಲ್ಲ ಶಿರದ ಮೇಲೆ ಕರವನ್ನಿಟ್ಟು ಹರಿಸಿದಂಥ ದೊರೆ ಶ್ರೀ ಶಿಶುನಾಳಧೀಶನ ಅಂತೇಳಿ ಕೊನೆ ನುಡಿಯೊಳಗೆ ಹೇಳ್ತಾರೆ. ಅಂದ್ರೆ ಆ ದಾಸರ ಒಂದು ಮುಖದ ಮೇಲೆ ಹಣೆಯ ಮೇಲೆ ವರದ ಶ್ರೀ ಪರಮಾತ್ಮನ ಒಂದು ಚಿಹ್ನೆಯನ್ನು ಬರೆಸಿಕೊಂಡ ಅವರ ಶಿರದ ಮೇಲೆ ಅಭಯ ಹಸ್ತವನ್ನಿಟ್ಟು ಹರಿಸಿದಂಥ ಯಾರು ಆ ಶಿಶುನಾಳಧೀಶ ಅಂದ್ರೆ ಬಸವೇಶ, ಆ ಪರಮಾತ್ಮ ನಿನ್ನ ಕರುಣೆ ಇರಲಿ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಒಂದು ಪದ್ಯದೊಳಗೆ ಶರೀಫರು ಸಕಲರೊಂದಿಗೆ ಪ್ರೀತಿಯಿಂದ ಬೆರೆಯುತ್ತಿದ್ದರು. ಜಂಗಮರಿರಲಿ, ಹರಿದಾಸರಿರಲಿ, ಮತ್ತಾವುದೇ ಮಾರ್ಗದಲ್ಲಿ ಸಾಧನೆ ಮಾಡುತ್ತಿರಲಿ, ಶರೀಫರು ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡ್ತಿದ್ರು. ಅವರಲ್ಲಿ ದೋಷಗಳು ಕಂಡು ಬಂದಾಗ ಅವುಗಳನ್ನು ತಿದ್ದಿ ಅವರನ್ನು ಸರಿದಾರಿಗೆ ತರ್ತಿದ್ರು. ಹಂಗೆ ಸದ್ಗುಣಿಗಳು ಕಂಡ್ರೆ ಅವರನ್ನು ಮೆಚ್ಚಿ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಿದ್ದರು. ಈ ಒಂದು ಪದ್ಯದೊಳಗೆ ಹರಿದಾಸರ ಆಚಾರ ವಿಚಾರಗಳನ್ನು ಸರಳವಾಗಿ ತಿಳಿಸುತ್ತಾ ಹರಿದಾಸರು ಅಂತಂದ್ರೆ ಹೆಂಗಿರ್ತಾರೋ ಅನ್ನುವಂಥದ್ದನ್ನು ಈ ಒಂದು ಪದ್ಯದೊಳಗೆ ಅವರು ತಿಳಿಸಿ ಕೊಟ್ಟಾರೆ. ಇನ್ನು ಮುಂದಿನ ಪದ್ಯದೊಳಗೆ ಮರುಳೆ ಮರೆತಿರಬೇಡ ಅಂತಕ್ಕಂಥ ಒಂದು ಪದ್ಯ. ಮರುಳೆ ಮರೆತಿರಬೇಡ ಗುರುವಿನ ಮಾಡೋ ನೀ ಶಿವಭಜನ, ನೇಮದಿ ಮಾಡೋ ಶ್ರೀ ಶಿವಭಜನ ಅಂತ ಹೇಳ್ತಾರೆ. ಅಳಿವುದು ಕಾಯ ಉಳಿವುದು ಕೀರ್ತಿ, ತಿಳಿದು ನೋಡಲೋ ರೀತಿ, ಬಿಡು ಅವಿಚಾರ ಮಾಡೋ ಸುವಿಚಾರ, ಸ್ಥಿರವಲ್ಲೋ ಈ ಸಂಸಾರ, ಮರುಳೆ ಮಾಡು ಶ್ರೀ ಶಿವಭಜನ, ಪ್ರೇಮದಿ ಮಾಡೋ ನೀ ಶಿವಭಜನ ಅಂತೇಳಿ ಈ ಒಂದು ಪದ್ಯದೊಳಗೆ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಆಧ್ಯಾತ್ಮಿಕ ಆಸಕ್ತಿ ಪ್ರಾರಂಭ ಆಗೋದನ್ನ ಭಜನೆ, ಪ್ರಾರ್ಥನೆ,
ಪೂಜೆಯಿಂದ. ನಿಷ್ಪತ್ತಿಯಾಗುವುದು ಸಮಾಧಿ ಸ್ಥಿತಿಯೊಳಗೆ ಅಥವಾ ಪರಮಾನಂದ ಪ್ರಾಪ್ತಿಯೊಳಗೆ. ಈ ಒಂದು ಪರಮಾನಂದವನ್ನು ಪಡಿಬೇಕಾದ್ರೆ ನೂರಾರು ಮಾರ್ಗ ಅದಾವೆ. ಅದರೊಳಗೆ ಒಂದು ಶ್ರೇಷ್ಠ ಒಂದು ಕನಿಷ್ಠ ಅಂತೇನಿಲ್ಲ. ತನ್ನ ಗುರು ತೋರಿಸಿದಂಥ ತನಗೆ ಹೊಂದಾಣಿಕೆಯಾದ ಮಾರ್ಗದೊಳಗೆ ನಡೆದ ಗುರಿ ಮುಟ್ಟಬೇಕಾಕತಿ. ಆ ವಿಚಾರವನ್ನು ಶರೀಫ್ ಸಾಹೇಬರು ಈ ಒಂದು ಪದ್ಯದೊಳಗೆ ಹೇಳ್ಯಾರ. ನಿಯಮಬದ್ಧವಾಗಿ ಶಿವಭಜನೆಯನ್ನು ಮಾಡು, ಗುರು ತೋರಿಸಿದ ಮಾರ್ಗವನ್ನು ನೀವು ಎಂದೆಂದೂ ಯಾವ ಕಾಲಕ್ಕೂ ಮರಿಬೇಡ ಅಂತೇಳಿ ಹೇಳ್ತಾರೆ. ಇನ್ನು ಶರೀರ ಬಿದ್ದು ಹೋಗುವಂಥದ್ದು ನೀನು ಗಳಿಸಿದ ಸದ್ಗುಣ, ನೀನು ಮಾಡಿದಂಥ ಸತ್ಕಾರ್ಯ, ನೀನು ನೀಡಿದಂಥ ದಾನ ಧರ್ಮ ಮುಂತಾದವು ಎಲ್ಲ ನೀನು ಮಾಡಿದಂಥ ಒಳ್ಳೆಯ ಕೆಲಸಗಳು ನಿನ್ನ ಕೀರ್ತಿಯ ರೂಪದೊಳಗೆ ಈ ಭೂಮಿ ಮ್ಯಾಗ ಉಳಿತಾವೆ. ಇದನ್ನು ಅರಿತು ನೋಡಿ ಅವಿಚಾರ ಮಾರ್ಗವನ್ನು ಬಿಡು. ಅಂದ್ರೆ ಕೆಟ್ಟ ವಿಚಾರಗಳನ್ನು ಬಿಟ್ಟು, ಆ ಕೆಟ್ಟ ವಿಚಾರ ಮಾರ್ಗ ಅಂತಂದ್ರೆ ನಾಸ್ತಿಕತೆ, ಶನಿಕತೆ, ಉಡಾಪೆತನಗಳು ಇವುಗಳನ್ನೆಲ್ಲ ಬಿಟ್ಟು ಅರಿವಿನ ಮಾರ್ಗದೊಳಗೆ ನಡಿಬೇಕು. ಈ ಒಂದು ಜೀವ ಜಗತ್ತುಗಳಿಂದ ಕೂಡಿರ್ತಕ್ಕಂಥ ಸಂಸಾರ ಯಾವ ಕಾಲಕ್ಕೂ ಸ್ಥಿರ ಆದದ್ದಲ್ಲ. ಇವುಗಳ ಮೇಲಿನ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡ ಶಿವಪ್ರೇಮವನ್ನು ಬೆಳೆಸಿಕೊಂಡ ಭಕ್ತಿಯಿಂದ ಆ ಶಿವನನ್ನು ಭಜಿಸು ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ಎಲ್ಲಿಯ ತನಕ ಹಂಬಲಿಸುವೆ ನೀ ನಂದೀಶನ ಮರೆತು, ಕಂದ ನಿನಗೊಂದಿಲ್ಲ ಈ ಭವದಿ, ಸುಂದರ ಗುರುವಿನ ಪಾದಕ ಹೊಂದಿ, ಮಾಡೋ ಶ್ರೀ ಶಿವಭಜನ ನೇಮದಿ, ಮಾಡೋ ಶ್ರೀ ಶಿವಭಜನ ಅಂತ ಹೇಳ್ತಾರೆ ಅವರು. ಅಂದ್ರೆ ಈ ಬಾಹ್ಯ ಪ್ರಪಂಚದ ಮೇಲಿನ ಹಂಬಲವನ್ನು, ಅಂದ್ರೆ ಮೋಹ ಎಂದೆಂದಿಗೂ ಸುಖ ಕೊಡುವಂಥದ್ದಲ್ಲ, ಅದು ದುಃಖನ ಉಂಟು ಮಾಡ್ತದೆ. ಪರಮಾತ್ಮನ ಮೇಲಿನ ಭಕ್ತಿಯನ್ನು ಬೆಳೆಸಿಕೊಂಡ ಆ ಅರಿವಿನ ಬೆಳಕಿನಲ್ಲಿ ಗುರುವಿನ ಪಾದವನ್ನು ಹೊಂದಿಕೊಂಡ ನಿಯಮಬದ್ಧರಾಗಿ ಆ ಗುರುವಿನ ಉಪದೇಶದಂತೆ ನಡೆಯುವುದರಿಂದ ನಾವು ಆನಂದವನ್ನು ಪಡಿಬೋದು. ಪರಮಾತ್ಮನನ್ನು ಮರೆತ ಈ ಒಂದು ಲೋಕದೊಳಗೆ ಬದುಕಬೇಕು ಅಂತೇಳಿ ಹೋದ್ರೆ ಅದು ಎಂದೆಂದೂ ಸುಖ ಆಗೋದಿಲ್ಲ, ಮತ್ತು ಹೊಂದಾಣಿಕೆನೂ ಆಗೋದಿಲ್ಲ. ಇನ್ನು ಮುಂದಿನ ನುಡಿಯೊಳಗೆ, ಅಡಿಗಡಿಗೆ ಶಿವನಾಮವ ಸ್ಮರಿಸೋ, ದೃಢಭಕ್ತಿಯ ನಿಲ್ಲಿಸೋ, ಶಿಶುನಾಳಧೀಶನ ಶ್ರೀ ಬಸವೇಶನ ಮಾಡೋ ಶ್ರೀ ಶಿವಭಜನ ಪ್ರೇಮದಿ, ಮಾಡೋ ಶ್ರೀ ಶಿವಭಜನ ಅಂತ ಹೇಳ್ತಾರೆ. ಸದಾಕಾಲ ಪರಮಾತ್ಮನ ಒಂದು ಸ್ಮರಣೆಯಲ್ಲೇ ಇರಬೇಕು. ಮನಸ್ಸಿನ ಒಂದು ಚಂಚಲತೆಗೆ ಒಳಗಾಗುವುದನ್ನು ಬಿಟ್ಟು ದೃಢವಾದ ಭಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ಆ ಒಂದು ಪರಮಾತ್ಮ ಸ್ವರೂಪಿಯಾದಂಥ ಬಸವೇಶ್ವರನನ್ನು ಸದಾಕಾಲ ಸ್ಮರಿಸ್ತಾ, ಆ ಶಿಶುನಾಳಧೀಶನೇ ಬಸವೇಶ್ವರ, ಆ ಬಸವೇಶ ಅಂದ್ರನ ಶಿಶುನಾಳಧೀಶ ಅಂತೇಳಿ ಇವರಿಬ್ಬರಲ್ಲಿ ಯಾವುದೇ ಥರದ ಭೇದವಿಲ್ಲ ಅಂತೇಳಿ ಈ ಪದ್ಯದೊಳಗೆ ಹೇಳ್ಯಾರ. ಇನ್ನು ಮುಂದಿನ ಪದ್ಯದೊಳಗೆ, ಗುಣವೇ ಇದು ಗುಣವೇ ಗುಣವಲ್ಲ ವಿಭೂತಿ, ಪನಿಯೊಳಿಲ್ಲದ ಮೇಲೆ ಗುಣವೇ ಅಂತ ಹೇಳ್ತಾರೆ. ಅಂದ್ರೆ ಹೆಚ್ಚು ಕಡಿಮೆ ಶೈವ, ವೈಷ್ಣವ, ಲಿಂಗಾಯತ ಧರ್ಮದ ಆಚರಣೆಯೊಳಗೆ ವಿಭೂತಿ ಧಾರಣೆಗೆ ತನ್ನದೇ ಆದಂಥ ವಿಶಿಷ್ಟ ಒಂದು ಸ್ಥಾನಮಾನ ಐತಿ. ಸ್ನಾನ ಮಾಡುವಾಗ, ಕೈಕಾಲು ಮುಖ ತೊಳೆದಾಗ, ಪ್ರಸಾದ ಸ್ವೀಕರಿಸಲು ಕುಳಿತುಕೊಳ್ಳೋಕ್ಕಿಂತ ಮುನ್ನ, ಗುರು ಹಿರಿಯರ ದರ್ಶನಕ್ಕೆ ಹೋಗುವಾಗ, ಸಾಧ್ಯ ಆದ್ರೆ ಯಾವಾಗಲೂ ಹಣೆ ಮ್ಯಾಲ ವಿಭೂತಿ ಧಾರಣೆ ಮಾಡ್ಕೋಬೇಕು ಅಂತೇಳಿ ಸಂತ ಶಿಶುನಾಳ ಶರೀಫ್ ಸಾಹೇಬರು ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ಸುರಮುನಿ ಹರಗನ ವರನಂದಿನಾಥರು
ಧರಿಸಿದ ಕ್ಷಣದಳು ಮರಣ ವಿಜಯರಾಗಿ ಅಂತೇಳಿ ಹೇಳ್ತಾರೆ. ಋಷಿಗಳು, ದೇವತೆಗಳು, ಶಿವಸ್ವರೂಪಿಗಳಾದಂಥ ನಂದಿನಾಥರು, ಎಲ್ಲ ಮಹಾತ್ಮರು, ಮಹಾಂತರು ವಿಭೂತಿಯನ್ನು ಧರಿಸಿ ಸಾವನ್ನು ಗೆದ್ದಂಥವ್ರು. ಇಂಥ ದೊಡ್ಡವರೆಲ್ಲ ಧರಿಸಿದ ಮೇಲೆ ನಿಮ್ಮಂಥವರು ಧರಿಸದಿರುವುದು ಸರಿ ಏನಪ್ಪ ಅಂತೇಳಿ ಶರೀಫ್ ಸಾಹೇಬರು ಕೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಎರಡೊಂದಕ್ಷರ ಪ್ರಣಮದಿ ಬಸಿತವು ಶಿರದೊಳಿದ ಮೇಲೆ ಹರಗನ ಪದವಿಯುವುದು ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಎರಡೊಂದಕ್ಷರ ಅಂತಂದ್ರೆ ಅಕಾರ, ಉಮಕಾರ, ಹನಿಯೊಳಗೆ ಧರಿಸುವಂಥ ತ್ರಿಪುಂಡ್ರ ಪ್ರಣವ 3 ಅಕ್ಷರಗಳಾದಂಥ ಯಾವ ಅಕಾರ, ಉಕಾರ, ಮಕಾರಗಳ ಸಂಕೇತ ಅಂದ್ರೆ ಈ 3 ಅಕ್ಷರಗಳು ಕೂಡಿದಾಗ ಓಂ ಅಂತಕ್ಕಂಥ ಪ್ರಣವ ಅಕ್ಷರ ಒಂದು ವ್ಯಾಕರಣಬದ್ಧವಾಗಿ ನಮಗೆ ಅನ್ಲಿಕ್ಕೆ ಸಿಗುವಂಥದ್ದು. ಅದಕ್ಕೆ ಅವರು 2, 1 ಅಂತೇಳಿ 3 ಅಕ್ಷರಗಳು ಅಂತೇಳಿ ಹೇಳ್ತಾರೆ. ಈ ಒಂದು ತ್ರಿಪುಂಡ್ರವಾದಂಥ 3 ಗೆರೆಯಾಕಾರದ ಪ್ರಣವವಾಗಿರ್ತಕ್ಕಂಥ ಭಸ್ಮವನ್ನು ಹನಿಯೊಳಗೆ ಧರಿಸಿದ್ರೆ ಅಥವಾ ತಲೆಯಲ್ಲಿ ಧರಿಸಿದ್ರೆ ಶಿವಗಣ ಪದವಿ ಪ್ರಾಪ್ತಕ್ಕತಿ. ಆ ಶಿವನನ್ನು ಸ್ಮರಿಸ್ತಾ ದೇಹಾದ್ಯಂತ ವಿಭೂತಿಯನ್ನು ಧರಿಸಲು ನೀವು ಶಿವಸ್ವರೂಪಿಗಳನ್ನು ಆಗಬಹುದು. ಇಂಥ ಒಂದು ಮಹಿಮಾನ್ವಿತ ವಿಭೂತಿಯನ್ನು ಧರಿಸದೇ ಇರುವುದು ಸರಿ ಏನ್ರಿಪ್ಪ ಅಂತೇಳಿ ಶರೀಫ್ ಸಾಹೇಬರು ಕೇಳ್ತಾರೆ. ಇನ್ನು ಕೊನೆ ನುಡಿಯೊಳಗೆ ಓಂ ಶಿವಶ್ರೀ ಅಂಗುಲ ಬಸಿತ ರೇಖೆಗಳಿಡಲು ವಸುದೆಯಳು ಶಿಶುನಾಳ ದೇಶನಾಗಲೂಬಹುದು ಅಂತ ಹೇಳ್ತಾರೆ. ಈ ಒಂದು ಆಧ್ಯಾತ್ಮ ಪರಂಪರೆಯಲ್ಲಿ ಪರಿಭಾಷೆಯಲ್ಲಿ ಹೇಳುವುದಾದ್ರೆ, ಹುಟ್ಟುತ್ತಾ ಎಲ್ಲರೂ ಭೂತಿಗಳು ಜನ್ಮ ಜನ್ಮಾಂತರಗಳ ಪುಣ್ಯದ ಫಲದಿಂದ ಗುರುವಿನ ಅನುಗ್ರಹವಾಗಿ ಹುಟ್ಟು ಗುಣಗಳನ್ನು ಸುಟ್ಟು ಮೆಟ್ಟಿ ನಿಂತು ಸದ್ಗುಣಗಳನ್ನು ಅಳವಡಿಸಿಕೊಂಡು ತನ್ನ ಅಂತರಂಗದಲ್ಲಿ ಅಡಗಿರುವಂಥ ದೈವಿ ಚೈತನ್ಯವನ್ನು ಜಾಗೃತ ಮಾಡಿಕೊಂಡಿದ್ದ ಕರೆ ಆದ್ರೆ ಆತ ವಿಭೂತಿ ಅಕ್ಕನ, ವಿಭೂತಿ ಪುರುಷ ಅಕ್ಕನ ಅಂತೇಳಿ ಇಲ್ಲಿ ಹೇಳ್ತಾರನ್ನೋಲ್ಲಿಗೆ ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಶಿಶುನಾಳಧೀಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಳವನ್ನು ನೀಡೋಣಂತ. ಜೈ ಮಂಗಲಂ. ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.